ಧರ್ಮಸ್ಥಳ ಪ್ರಕರಣ ಧರ್ಮಸ್ಥಳದ ತನಿಖೆ ಎಲ್ಲ ವಿಚಾರವೂ ಕೂಡ ಒಂದು ರೀತಿಯಲ್ಲಿ ಗೊಂದಲಕ್ಕೆ ಕಾರಣ ಆಗಿದೆ. ಈಗ ಸದನ ಕೂಡ ಆರಂಭ ಆಗಿದೆ. ಬಿಜೆಪಿಯನ್ನು ಆಗ್ರಹ ಮಾಡುತ್ತೆ, ಒಂದು ರೀತಿಯಲ್ಲಿ ಕುತೂಹಲ ಮೂಡಿದೆ. ಮಧ್ಯಂತರ ವರದಿ ಕೊಡಿ ಅನ್ನುವಂತಹ ಆಗ್ರಹವನ್ನು ಕೂಡ ಬಿಜೆಪಿ ಮಾಡೋದಕ್ಕೆ ತೀರ್ಮಾನ ಮಾಡ್ಕೊಂಡಿದೆ. ಸರ್, ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ SIT ವಿಚಾರದಲ್ಲಿ ಅಲ್ಲಿ ನಡೆದಿರುವಂತಹ ಘಟನೆಗಳ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಇದೆ. ಬಿಜೆಪಿ ಏನಾಗುತ್ತೆ ಈ ಹೊತ್ತಿನಲ್ಲಿ? ನೋಡಿ, ನಾವು ಸೌಜನ್ಯ ಪ್ರಕರಣದ ತನಿಖೆ ಅಥವಾ ಆ ಘಟನೆಗೆ ಸಂಬಂಧಪಟ್ಟಂತೆ ನ್ಯಾಯ ಸಿಗಬೇಕು ಅನ್ನೋದ್ರ ಬಗ್ಗೆ ನಮ್ದು ಯಾರ್ದು ಕೂಡ ಭಿನ್ನಾಭಿಪ್ರಾಯ ಇಲ್ಲ. ಕಳೆದ 10 ವರ್ಷಗಳಿಂದ ನಿರಂತರವಾಗಿ ನಾವು ಅದನ್ನು ಹೇಳ್ಕೊಳ್ತಾನೆ ಬಂದಿದ್ದೀವಿ. ಮತ್ತು ಅಲ್ಲೇನಾದ್ರು ಅಸಹಜ ಸಾವುಗಳಾಗಿದ್ದರೆ ಅದ್ರ ಬಗ್ಗೆಯೂ ಕೂಡ ತನಿಖೆಗಳಾಗಲಿ. ಆದರೆ ತನಿಖೆಯ ನೆಪದಲ್ಲಿ ಹಿಂದೂ ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡೋದು, ನಮ್ಮ ಮಠ ಮಂದಿರಗಳನ್ನು ಅವಾಚ್ಯವಾಗಿ ನಿಂದಿಸುವಂಥ ಒಂದು ಪ್ರಕ್ರಿಯೆ ಒಂದು ಗುಂಪು ಅತ್ಯಂತ ವ್ಯವಸ್ಥಿತವಾಗಿ ಏನು ಮಾಡ್ತಾ ಇದೆ, ಇದರ ವಿರುದ್ಧ ನಮ್ಮದು ಇವತ್ತು ಆಕ್ರೋಶ ಇರುವಂಥದ್ದು. ಸರ್ಕಾರ ತಕ್ಷಣ ಇದಕ್ಕೆ ಮಧ್ಯಪ್ರವೇಶವನ್ನು ಮಾಡಿ SITಯ ಮಧ್ಯಂತರ ವರದಿಯನ್ನು ಕೊಡಬೇಕು ಮತ್ತು ಈ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋದನ್ನು ಸದನದೊಳಗೆ ಮಾನ್ಯ ಗೃಹ ಸಚಿವ ಉತ್ತರವನ್ನು ಕೊಡಬೇಕಾಗಿದೆ. ತನಿಖೆಯ ನೆಪದಲ್ಲಿ ಹಿಂದೂ ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡೋದನ್ನು ನಾವು ಸಹಿಸೋದಿಲ್ಲ. ಪದೇ ಪದೇ ಪರಮೇಶ್ವರ್ ಕೂಡ ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಹೇಳ್ತಿದ್ದಾರೆ, ನಾವು ತನಿಖೆಯಲ್ಲಿ ಮಧ್ಯಪ್ರವೇಶ ಮಾಡಲ್ಲ ಅಂತ. ನಿಮ್ಮ ಆಗ್ರಹಕ್ಕೆ ಬೆಲೆ ಕೊಡ್ತಾರೆ ಅಂತ ಅನ್ಸುತ್ತಾ? ನೋಡೋಣ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸದನದಲ್ಲೇ ನಾವು ಪ್ರಶ್ನೆಗಳನ್ನು ಕೇಳಬೇಕಾಗಿರುವಂಥದ್ದು. ಹಾಗಾಗಿ ತನಿಖೆ ಯಾವುದೇ ರೀತಿ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನುವಂಥದ್ದನ್ನು ಗೃಹ ಸಚಿವರು ಸ್ಪಷ್ಟಪಡಿಸಲೇಬೇಕಾಗತ್ತೆ. ನಾವು ಮಾಡ್ತೀವಿ. ಮತ್ತು ತನಿಖೆಯಲ್ಲಿ ಮಧ್ಯಪ್ರವೇಶ ಮಾಡಿ ನಾವು ಹೇಳ್ತಾ ಇಲ್ಲ. ತನಿಖೆ ಹೆಸರಿನಲ್ಲಿ ಅಪಪ್ರಚಾರಗಳು ಏನು ನಡೀತಾ ಇದೆ, ಇದನ್ನು ತಡೆಯುವಂಥ ಶಕ್ತಿ ಸರ್ಕಾರಕ್ಕಿದ್ದೇ ಇದೆ. ಇದರ ಹಿಂದೆ ಇರುವಂಥ ಗುಂಪು ಯಾವುದು, ಆ ಅನಾಮಿಕನ ಹಿಂದೆ ಇರುವಂಥ ತಂಡ ಯಾವುದು, ಇದೆಲ್ಲದನ್ನು ಕೂಡ ಸರ್ಕಾರ ಹೇಳಲೇಬೇಕಲ್ಲ. ಇದು ಶಾಸಕ ಸುನೀಲ್ ಕುಮಾರ್ ಅವರ ಮಾತುಗಳು. ಕ್ಯಾಮ್ರನ್ ಪುರುಷೋತ್ತಮ ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಂಗಳೂರು.